ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ದಿನಾಂಕವೇ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಆದರೆ ಪ್ರತಿನಿತ್ಯ ಕೂಡ ಈ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಸುದ್ದಿಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಅದರಲ್ಲೂ ಸಿಪಿ ಯೋಗೇಶ್ವರ್ ಅವರು ಶತಾಯಗತಾಯ ಈ ಬಾರಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲೇಬೇಕು ಅನ್ನೋ ಹಠ ಏನೋ ತೊಟ್ಟಿದ್ದಾರೆ. ಆದರೆ ಆ ಕಡೆನೂ ಅವಕಾಶ ಇಲ್ಲ, ಈ ಕಡೆನೂ ಅವಕಾಶ ಇಲ್ಲ ಅನ್ನೋ ಪರಿಸ್ಥಿತಿಗೆ ಸಿಲುಕದಂತೆ ಕಾಣ್ತಾ ಇದೆ ಸೈನಿಕ. ಯಾಕೆ ಅನ್ನೋದ್ರ ರಾಜಕೀಯ ರಗಳೆಯ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಪಿ ಯೋಗೇಶ್ವರ್ ಅವರು ಇಲ್ಲಿ ಬರೋದು ಇಲ್ಲ, ನಾವೇನು ಕಾಂಗ್ರೆಸ್ ಇಂದ ಟಿಕೆಟ್ ಕೊಡೋದು ಇಲ್ಲ. ಕುಮಾರಸ್ವಾಮಿರವರು ಎಲ್ಲೆಲ್ಲಿ ಪಾದ ಇಡ್ತಾರಲ್ಲ ಅಲ್ಲೆಲ್ಲ ಅಲ್ಲಿರ್ತಕ್ಕಂಥ ಒಕ್ಕಲಿಗರ ನಾಯಕರನ್ನ ಮುಗಿಸ್ತಕ್ಕಂಥದ್ದು ಅವ್ರ ಕರ್ತವ್ಯ. ಯೋಗೇಶ್ವರ್ ಅವರು 6 ತಿಂಗಳಿಂದನೇ ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಿದ್ರೆ ನಾವು ಖಂಡಿತ ಅವಕಾಶ ಮಾಡಿಕೊಡ್ತೀವಿ. ಬಟ್ ಈಗ ಅದು ರೂಲ್ಡ್ ಔಟ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದೊಂದು ಸೀನ್ ನೋಡ್ರಿ, ಅಲ್ಲಿ ಇಲ್ಲದಿದ್ರು ಎಲ್ಲಿ ಟಿಕೆಟ್ ಫಿಕ್ಸು. ಅಂತೂ ಇಂತೂ ಅದೃಷ್ಟ ಮಾತ್ರ ಕುಲಾಯಿಸ್ತು. ಇನ್ನೇನು ಚನ್ನಪಟ್ಟಣದಲ್ಲಿ ಬೊಂಬೆ ಆಟ ಶುರು ಆಗಬೇಕು ಅಷ್ಟರಲ್ಲೇ ಎಲ್ಲದಕ್ಕೂ ಕಾಂಗ್ರೆಸ್ ಶಾಸಕರು ಬ್ರೇಕ್ ಹಾಕ್ದಂಗೆ ಕಾಣ್ತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಕೈ ಹಿಡಿಯೋ ವಿಷಯ ಮುಗಿದ ಅಧ್ಯಾಯ ಅಂತೆ. ಸಿಪಿ ಯೋಗೇಶ್ವರ್ ಬಗ್ಗೆ ಶಾಸಕ ಮಾಗಡಿ ಬಾಲಕೃಷ್ಣ ಇಂಥದ್ದೊಂದು ಬಾಂಬ್ ಸಿಡಿಸಿದ್ದಾರೆ. ಸಿಪಿ ಯೋಗೇಶ್ವರ್ ಅವರು ಇಲ್ಲಿ ಬರೋದು ಇಲ್ಲ, ನಾವೇನು ಕಾಂಗ್ರೆಸ್ ಇಂದ ಟಿಕೆಟ್ ಕೊಡೋದು ಇಲ್ಲ. ಅದು ರೂಲ್ಡ್ ಔಟ್, ಅದು ಪ್ರಶ್ನೆ ಇಲ್ಲ. ಇನ್ನು ಬಾಲಕೃಷ್ಣ ಅಂದಮೇಲೆ HDK ಬಗ್ಗೆ ಮಾತಾಡಲ್ವೇ? ಹಳೆ ದೋಸ್ತ್ ಬಗ್ಗೆ ಗುಡುಗಿದ ಅವರು ಮಾತಲ್ಲೇ ಗುನ್ನ ಕೊಟ್ರು. ಕುಮಾರಸ್ವಾಮಿರವರು ಎಲ್ಲೆಲ್ಲಿ ಪಾದ ಇಡ್ತಾರಲ್ಲ ಅಲ್ಲೆಲ್ಲ ಅಲ್ಲಿರ್ತಕ್ಕಂಥ ಒಕ್ಕಲಿಗರ ನಾಯಕರನ್ನ ಮುಗಿಸ್ತಕ್ಕಂಥದ್ದು ಅವ್ರ ಕರ್ತವ್ಯ. ಅವ್ರು ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ಯೋಗೇಶ್ವರ್ ಅವ್ರನ್ನ ಮುಗಿಸ್ತಾರೆ ಅಷ್ಟಂತೂ ಹೇಳ್ಬೋದು ನಾನು. CPIಗೆ ಕಾಂಗ್ರೆಸ್ ಮನೆ ಬಾಗಿಲು ಹಾಕಿ ಆಗಿದೆಯಂತೆ. 6 ತಿಂಗಳು ಮೊದಲೇ ಬಂದಿದ್ರೆ ಅವ್ರಿಗೊಂದು ಚಾನ್ಸ್ ಕೊಡ್ಬೋದಿತ್ತು ಅಂದ್ರು. ಯೋಗೇಶ್ವರ್ ಅವರು 6 ತಿಂಗಳಿಂದನೇ ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಿದ್ರೆ ನಾವು ಖಂಡಿತ ಅವಕಾಶ ಮಾಡಿಕೊಡ್ತಿದ್ದ. ಬಟ್ ಈಗ ಅಲ್ಲಿ ಟಿಕೆಟ್ ಕೊಡಲ್ಲ, ಇಲ್ಲಿ ನಿಂತ್ಕೋತೀನಿ ಅಂತಕ್ಕಂಥದ್ದು ಸೂಕ್ತ ಅಲ್ಲ. ಕಾಂಗ್ರೆಸ್ ಮೊದಲಿಂದನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದವನು, ಕಾಂಗ್ರೆಸ್ಸಿಂದ ನಂಗೆ ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಏನಾರ ಬಂದು ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೆ. ಬಟ್ ಈಗ ಅದು ರೂಲ್ಡ್ ಔಟು. ಎಲ್ಲದರ ಮಧ್ಯೆ ಕಾಂಗ್ರೆಸ್ನಲ್ಲಿ ಚನ್ನಪಟ್ಟಣಕ್ಕಲ್ಲಿ ಯಾರು ಅನ್ನೋದು ಫಿಕ್ಸ್ ಆಗಿದೆಯಂತೆ. ಅನೌನ್ಸ್ ಮಾಡೋದು ಒಂದೇ ಬಾಕಿ ಇದೆಯಂತೆ. ಯೋಗೇಶ್ವರ್ ಅವರು ಕಾಂಗ್ರೆಸ್ ಕದ ಕ್ಲೋಸ್ ಆಗಿದೆ ಯೋಗೇಶ್ವರ್ ಅವ್ರಿಗೆ. ಅಲ್ಲ ರೀ, ನಮ್ಮ ಹತ್ರ ಬರೋ ಪ್ರಶ್ನೆನೇ ಇಲ್ಲಲ್ಲ. ನಮ್ಮ ಹತ್ರ ಅವ್ರು ಬರೋ ಪ್ರಶ್ನೆನೂ ಇಲ್ಲ. ನಮ್ಮ ಹತ್ರ ಯಾರು ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾವು ಈಗಾಗಲೇ ಪರ್ಯಾಯ ಅಭ್ಯರ್ಥಿಯನ್ನು ನಾವು ಈಗಾಗಲೇ ಹುಡುಕೊಂಡಿದ್ದೀವಿ, ಅದನ್ನು ಘೋಷಣೆ ಮಾಡ್ತೀವಿ. ಹಿಂಗೆ ಅಲ್ಲಿ ಹೊಂದ್ಕೊಳ್ಳೋಕ್ಕೂ ಆಗ್ತಿಲ್ಲ, ಇಲ್ಲಿ ಸೇರ್ಕೊಳ್ಳೋಕ್ಕೂ ಆಗ್ತಿಲ್ಲ ಅನ್ನೋ ಕಂಡೀಷನ್ನಲ್ಲಿ ಸೈನಿಕ ಹೀರೋ ಒದ್ದಾಡ್ತಿದ್ದಾನೆ. ಈ ಚನ್ನಪಟ್ಟಣದ ಪಾಲಿಟಿಕ್ಸ್ನಲ್ಲಿ ಇನ್ನೂ ಅದು ಏನೇನು ರಗಳೆ ಆಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಾಂಧಿ ಹಾಗೆ DK ಶಿವಕುಮಾರ್ ಅವರು ಕಮಲಾ ಹ್ಯಾರಿಸ್ ಅವರನ್ನ ಭೇಟಿಯಾಗ್ತಾರಾ? ಅಧ್ಯಕ್ಷೀಯ ಚುನಾವಣೆ ಕುರಿತಂತೆ ಏನಾದರೂ ಲೆಕ್ಕಾಚಾರಗಳು, ಮಾತುಕತೆಗಳು, ಚರ್ಚೆಗಳೇನಾದರೂ ನಡೆಯುತ್ತಾ ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ಇಲ್ಲಿ ಗೃಹ ಸಚಿವರನ್ನ ಟಾರ್ಗೆಟ್ ಮಾಡಬೇಕು ಅಂತಲೋ ಅಥವಾ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಪದೇ ಪದೇ ಪ್ರಶ್ನೆ ಕೇಳಬೇಕು ಅಂತಲೋ ಉದ್ದೇಶ ಅಲ್ಲ. ಆದರೆ ಜವಾಬ್ದಾರಿಯುತ ಮಾಧ್ಯಮವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ಬೆಳಕು ಚೆಲ್ಲೋದು, ಜನರಿಗೆ ಅದನ್ನ ಗಮನಕ್ಕೆ ತರೋದು, ಹಾಗೆ ಆಡಳಿತಾರೂಢ ಪಕ್ಷವಾದ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾವ ಪಕ್ಷ ಆಡಳಿತವನ್ನ ನಡೆಸ್ತಾ ಇದೆ ಅದಕ್ಕೆ ಇರುವ ವಸ್ತುಸ್ಥಿತಿಯನ್ನ ಮತ್ತೆ ಮತ್ತೆ ನೆನಪು ಮಾಡೋದು ಮಾಧ್ಯಮಗಳ ಕರ್ತವ್ಯ. ಆ ಕರ್ತವ್ಯವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಕೇವಲ ಗಾಳಿಲಿ ಗುಂಡು ಹೊಡೆಯೋದಲ್ಲ, ಅಂದ್ರೆ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತ ಹೇಳಿ ಸುಮ್ಮನೆ ಹೇಳಬೇಕು ಅಂತ ಹೇಳೋದಲ್ಲ. ಸ್ಟ್ಯಾಟಿಸ್ಟಿಕ್ಸ್ ವಿತ್ ಡೇಟಾ, ಅಂಕಿ ಸಂಖ್ಯೆಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ಮೂಲಕ ಗೃಹ ಇಲಾಖೆಗೆ ನೇರವಾದ ಪ್ರಶ್ನೆ. ಪ್ರತಿ ಬಾರಿ ಪ್ರಶ್ನೆ ಮಾಡಿದಾಗಲೂ ಕೂಡ ಕಾಂಗ್ರೆಸ್ಸಿಗರು ಹೇಳೋದು BJP ಅವಧಿಯಲ್ಲಿ ಏನೂ ಆಗೇ ಇರಲಿಲ್ವಾ, ಇನ್ಫ್ಯಾಕ್ಟ್ BJP ಅವಧಿಯಲ್ಲೇ ಹೆಚ್ಚಿತ್ತು ಅಪರಾಧ ಪ್ರಕರಣಗಳು ಅಂತ ಹೇಳಿ. ನಮಗೆ ಪೊಲೀಸ್ ಇಲಾಖೆಯ ಸೋರ್ಸ್ಗಳಿಂದಲೇ ಸಿಕ್ಕೋ ಮಾಹಿತಿ ಪ್ರಕಾರ BJP ಅವಧಿ ಅಂದರೆ BJP ಅವಧಿಯ ಕಡೇ ವರ್ಷ 2022-23ನೇ ವರ್ಷದಲ್ಲಿ ಆದ ಅಪರಾಧ ಪ್ರಕರಣಗಳ ಸಂಖ್ಯೆ, ಹಾಗೆ ಈಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದ ನಂತರ 2023-24ನೇ ಆ ಅವಧಿಯಲ್ಲಿ ಆದ ಅಪರಾಧ ಪ್ರಕರಣಗಳನ್ನು ತುಲನೆ ಮಾಡಿ, ಕಂಪೇರ್ ಮಾಡಿ ಗಮನಿಸ್ತಾ ಹೋಗೋಣ. ಯಾವ್ಯಾವ ರೀತಿಯ ಅಪರಾಧ ಪ್ರಕರಣಗಳಲ್ಲಿ ಏರಿಕೆಯಾಗಿದೆಯಾ ಅಥವಾ ಇಳಿಕೆಯಾಗಿದೆಯಾ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಅಂತ ಹೇಳಿ. ಮತ್ತೆ ಹೇಳ್ತೀನಿ, ಇದು ಕೇವಲ BJP ಸರ್ಕಾರದ ಅವಧಿಯ ಕಡೆ ವರ್ಷ 2023-23ನೇ ಸಾಲಿನ 22-23ನೇ ಸಾಲಿನ ಲೆಕ್ಕಾಚಾರ, ಹಾಗೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷದ ಅವಧಿಯ ಲೆಕ್ಕಾಚಾರ ಗಮನಿಸ್ತಾ ಹೋಗೋಣ. ಕೊಲೆ ಪ್ರಕರಣದಿಂದ ಪ್ರಾರಂಭವಾಗಿ ಗಮನಿಸ್ತಾ ಇದ್ದೀರಿ, ಕೊಲೆ ಪ್ರಕರಣಗಳು ಬಿಜೆಪಿ ಅವಧಿಯ ಕಡೆ ಒಂದು ವರ್ಷದಲ್ಲಿ ದಾಖಲಾಗಿದ್ದು 173.
ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ 207 ಕೊಲೆ ಪ್ರಕರಣಗಳು. ಅಲ್ಲಿಗೆ ಕೊಲೆ ಪ್ರಕರಣಗಳಲ್ಲಿ 31% ಏರಿಕೆಯಾಗಿದೆ. ಕಳೆದ ಒಂದು ವರ್ಷದ ಅವಧಿಯಲ್ಲಿ 31%, 31% ಹೆಚ್ಚಿಗೆ ಆಗಿದೆ. ಕಳ್ಳತನ ಪ್ರಕರಣಗಳು ಬಿಜೆಪಿ ಅವಧಿಯಲ್ಲಿ 477 ಕಳ್ಳತನ ಪ್ರಕರಣಗಳು ವರದಿಯಾಗಿತ್ತು ರಾಜ್ಯಾದ್ಯಂತ. ಇನ್ನು ಕಾಂಗ್ರೆಸ್ನ ಅವಧಿಯ ಮೊದಲ ಒಂದು ವರ್ಷದಲ್ಲಿ 673 ಕಳ್ಳತನ ಪ್ರಕರಣದಲ್ಲೂ ಕೂಡ 41% ಏರಿಕೆಯಾಗಿದೆ ಕೈ ಸರ್ಕಾರ ಬಂದ ನಂತರದಲ್ಲಿ. ವೆರಿ ಇಂಪಾರ್ಟೆಂಟ್, ಲೈಂಗಿಕ ಕಿರುಕುಳದ ವಿಚಾರವನ್ನು ನಾವು ಗಮನಿಸಿದಾಗ ಬಿಜೆಪಿ ಅವಧಿಯಲ್ಲಿ 731 ಒಂದು ವರ್ಷದ ಅವಧಿಯಲ್ಲಿ ದಾಖಲಾದ ಪ್ರಕರಣಗಳು. ಅದೇ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಗಮನಿಸಿ 1163 ಲೈಂಗಿಕ ಕಿರುಕುಳದ ಪ್ರಕರಣಗಳು ಅಧಿಕೃತವಾಗಿ ದಾಖಲಾಗಿರೋದಿದು. ಎಷ್ಟೋ ಪ್ರಕರಣಗಳು ಪೊಲೀಸ್ ಠಾಣೆಯ ಮೆಟ್ಟಿಲೇ ಇರೋದಿಲ್ಲ. ಮೆಟ್ಟಿಲೇರಿದ್ರೂ ಕೂಡ ಅಲ್ಲಿ FIR ಹಂತಕ್ಕೆ ಹೋಗಿ ತನಿಖೆ ಆಗೋ ಹಂತಕ್ಕೆ ಹೋಗೋದಿಲ್ಲ. ಇವೆಲ್ಲವೂ ಕೂಡ ಅಧಿಕೃತವಾಗಿ ರಿಜಿಸ್ಟರ್ ಆಗಿರುವ ಕಂಪ್ಲೇಂಟ್ಗಳ ಸಂಖ್ಯೆ. 731 ಬಿಜೆಪಿ ಅವಧಿ, ಕಾಂಗ್ರೆಸ್ ಅವಧಿಯಲ್ಲಿ 1163, 55%. ಕಾಂಗ್ರೆಸ್ ಆಡಳಿತದ ಒಂದು ವರ್ಷದ ಅವಧಿಯಲ್ಲಿ 55%ನಷ್ಟು ಲೈಂಗಿಕ ಕಿರುಕುಳದ ಪ್ರಕರಣಗಳಲ್ಲಿ ಏರಿಕೆಯಾಗಿದೆ. ಮಕ್ಕಳ ವಿರುದ್ಧದ ಕ್ರೈಮ್, ಪುಟ್ಟ ಮಕ್ಕಳ ಮೇಲಾಗ್ತಾ ಇರುವ ದೌರ್ಜನ್ಯ, ಶೋಷಣೆ ಪ್ರಕರಣಗಳು ಬಿಜೆಪಿ ಅವಧಿಯಲ್ಲಿ ದಾಖಲಾಗಿದ್ದು 561, ಕಾಂಗ್ರೆಸ್ ಅವಧಿಯಲ್ಲಿ ದಾಖಲಾಗಿರುವುದು 631, 12.5% ಏರಿಕೆಯಾಗಿದೆ. ಕೇವಲ ಮಹಿಳೆಯರ ವಿರುದ್ಧದ ಕ್ರೈಮ್ಗಳ ಸಂಖ್ಯೆಯನ್ನೇ ನಾವು ಗಮನಿಸಿದಾಗ ಬರೋಬ್ಬರಿ 3260 ಪ್ರಕರಣಗಳು. ಪ್ರಶ್ನೆ ಕೇಳಬೇಕಲ್ವಾ? ಗೃಹ ಸಚಿವರು ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನೇಮಕ ಮಾಡಿರೋದೇ ಇಂಥ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತಹ ಕಟ್ಟುನಿಟ್ಟಿನ ಆಡಳಿತವನ್ನ ನಡೆಸಲಿ ಅಂತ ಅಲ್ವಾ? ಗರಂ ಆಗೋದು ಮಾಧ್ಯಮಗಳ ಮೇಲೆ ಮಾತ್ರ ಅಲ್ಲ, ಇಂಥ ಹೇಯ ಕೃತ್ಯವನ್ನ ನಡೆಸಿ ಸಿಗಾಕೊಳ್ತಿದ್ದಾರಲ್ಲ ಅವ್ರ ಮೇಲೆ ತೋರಿಸಿ ನಿಮ್ಮ ಗರಮನ್ನು. ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿಕ್ಕೆ ಏನಾದರೂ ಪೊಲೀಸ್ ಇಲಾಖೆಯಲ್ಲಿ ಹಿಂದೆಟಾಗ್ತಾ ಇದ್ರೆ ಅವ್ರ ಮೇಲೆ ತೋರಿಸಿ ಗರಮನ್ನ. ಪರಮೇಶ್ವರ್ ಸಾಹೇಬ್ರೆ, ಅವತ್ತು ಮಾಧ್ಯಮದವರು ದರ್ಶನ್ ವಿಚಾರವನ್ನ ಪ್ರಶ್ನೆ ಮಾಡಿದಾಗ ಇದೊಂದೇ ವಿಚಾರನ ಅಂತ ಕೇಳಿದ್ದೀರಿ. ಇವತ್ತು ಇಷ್ಟು ವಿಚಾರವನ್ನ ನಿಮ್ಮ ಮುಂದಿಟ್ಟಿದ್ದೀವಿ. ಮಕ್ಕಳ ಮೇಲೆ ನಡೀತಾ ಇರುವ ದೌರ್ಜನ್ಯ, ಮಹಿಳೆಯರ ಮೇಲೆ ನಡೀತಾ ಇರುವ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು, ಕಳ್ಳತನ, ಸುಲಿಗೆ, ಕೊಲೆ ಯತ್ನ, ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಶೇಕಡವಾರು ಪ್ರಮಾಣ ಏರಿಕೆಯಾಗಿದೆ ನಿಮ್ಮ ಅವಧಿಯಲ್ಲಿ. ಪ್ರಶ್ನೆ ನಾವು ಮಾಡಿದ್ದೀವಿ, ಉತ್ತರ ಕೊಡ್ತಾರ ಪರಮೇಶ್ವರ್ ಅವರು? ಕಾದ್ ನೋಡೋಣ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ದರ್ಶನ್ ವಿಚಾರ ಬಿಟ್ಟು ಬೇರೆ ವಿಚಾರ ಮಾತನಾಡಿ ಅಂದಿದ್ರು ಗೃಹ ಸಚಿವರು. ಮಾತನಾಡ್ತಿದ್ದೀವಿ ಇವತ್ತು. ಡೇಟಾ ಸಮೇತ ಬಯಲಿಗೆ ಎಳೆದಿದ್ದೇವೆ. ಕಾಂಗ್ರೆಸ್ ಅವಧಿ ಬಂದ ನಂತರದಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಯಾವ ರೀತಿ ಏರಿಕೆ ಆಗಿದೆ ಅಂತ ಹೇಳಿ ಉತ್ತರ ಕೊಡ್ತಾರಾ ಪರಮೇಶ್ವರ್ ಅವರು, ಅಥವಾ ಮೀಟಿಂಗ್ ನಲ್ಲೇ ಬ್ಯುಸಿ ಇರ್ತಾರಾ ಅಂತ ಹೇಳಿ? ಎಸ್ ಸ್ಮಿತಾ, ಮುಖ್ಯವಾಗಿ ಪರಮೇಶ್ವರ್ ಅವರನ್ನ ಮಾತಾಡಿಸುವಂತ ಸಂದರ್ಭದಲ್ಲಿ ಮಾಧ್ಯಮದ ಎದುರಿಗೆ ನಿಮಗೆ ದರ್ಶನ್ ಸುದ್ದಿ ಮಾತ್ರ ಕಾಣಿಸೋದ ಎನ್ನುವಂತ ಒಂದು ಗರಂ ಆಗಿ ಮಾತನಾಡಿದ್ರು.